ಕೋವಿಡ್ ಇದೆಯಲ್ಲ, ಯಾಕೆ ಅಷ್ಟು ಹೆದರ್ಕೊತೀವಿ ಅಂದ್ರೆ ಮಸ್ಕ್ಯೂಟೋ ಬೈಟ್ ನೀರಿಂದ ಬರ್ತಕ್ಕಂತ ವೈರಲ್ ಕಾಯಿಲೆ ನಮ್ಗೆ ತುಂಬಾ ಹೆದರಿಸೋದು ಅಂದ್ರೆ ಡೆಂಗ್ಯೂ ಜ್ವರ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಭಾರತ ದೇಶ ಋತುಗಳ ದೇಶ. ಇಟ್ಸ್ ಅ ಕಂಟ್ರಿ ಆಫ್ ಸೀಸನ್ಸ್. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ವಸಂತ ಕಾಲ. ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ಸಾಂಕ್ರಾಮಿಕ ರೋಗಗಳು. ನೋಡಿ, ಇಡೀ ವರ್ಷ ಕೆಲವು ಕಾಯಿಲೆಗಳನ್ನ ನಾವು ಸಾಂಕ್ರಾಮಿಕ ಅನ್ನೋದಿಲ್ಲ. ಡಯಾಬಿಟಿಸ್ ಆಗಲಿ, BP ಆಗಲಿ, ಇವೆಲ್ಲ ಇಂಡಿವಿಜುವಲಿ ಬರುವಂತ ಕಾಯಿಲೆಗಳು. ಆದರೆ ಸಮಾಜದಲ್ಲಿ ಸಾರ್ವಜನಿಕರಿಗೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆಗಳನ್ನ ನಾವು ಸಾಂಕ್ರಾಮಿಕ ಕಾಯಿಲೆಗಳಂತೀವಿ. ಅದರೊಳಗಾಗಿ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಸೊಳ್ಳೆ ಕಡಿತ ಜಾಸ್ತಿ. ಅದ್ರ ಬಗ್ಗೆ ಒಂದೆರಡು ಕಾಯಿಲೆಗಳು ಏನು ಅಂತ ಹೇಳ್ತೀನಿ. ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ನಮ್ಮೆಲ್ರಿಗೂ ಚೆನ್ನಾಗಿ ಅನುಭವ ಇದೆ. ಕೊರೋನಾ 3 ವರ್ಷ, COVID-19 3 ವರ್ಷ ಹೆಂಗೆ ಇಡೀ ಸಮಾಜವನ್ನೇ, ಇಡೀ ಪ್ರಪಂಚವನ್ನೇ ಅಲುಗಾಡಿಸಿತು ಅಂತ ನಮಗೆ ಗೊತ್ತಿದೆ. ಮೊನ್ನೆ ತಾನೇ ಇನ್ನೊಂದು ಗುಮ್ಮ, ಹೊಸ ಗುಮ್ಮ ತಿರುಗ ಕೋವಿಡ್ ಬಂತು ಅನ್ನೋ ರೀತಿಯಲ್ಲಿತ್ತು. ಬಟ್ ಇದ್ಕಿದ್ದಂಗೆ ಅದು ಡಿಸಪಿಯರ್ ಆಗಿದೆ. ಸೊ ಈ ಕೋವಿಡ್ ಇದೆಯಲ್ಲ, ಯಾಕೆ ಅಷ್ಟು ಹೆದರ್ಕೋತೀವಿ ಅಂದ್ರೆ ಇದೊಂದು ರೆಸ್ಪಿರೇಟರಿ ಇನ್ಫೆಕ್ಷನ್, ನೆಗಡಿ, ಕೆಮ್ಮು, ಜ್ವರ ಬರುವಂತ ಕಾಯಿಲೆ. ಆದ್ರೆ 35ರಿಂದ 40 ವರ್ಷಕ್ಕೆ ಒಮ್ಮೆ ಒಂದು ಪ್ಯಾಂಡೆಮಿಕ್ ಕಾಯಿಲೆ ಅಂತ ಬರುತ್ತೆ. ಇದು ನಮ್ಮ ಮೆಡಿಕಲ್ ಭಾಷೆ. ಎಂಡೆಮಿಕ್ ಕಾಯಿಲೆ, ಸ್ಪೊರಾಡಿಕ್ ಕಾಯಿಲೆ, ಈ ರೀತಿ. ಪ್ಯಾಂಡೆಮಿಕ್ ಅಂದ್ರೆ ಒಂದು ದೇಶದಲ್ಲಿ ಶುರುವಾಗಿ ಇಡೀ ಪ್ರಪಂಚಕ್ಕೆ 223 ಕಂಟ್ರಿಗೆ ಹರಡಿದಂತ ಈ ಕೊರೋನಾ ಸಾಕಷ್ಟು ಸಾವು ನೋವುಗಳನ್ನ ತಂತು. ಈಗ ಕೊರೋನಾ ಇದೆಯಾ? ಇದೇ ಇರುತ್ತೆ. ವೈರಸ್ಗಳು ಇದ್ದೇ ಇರ್ತವೆ ಅಟ್ಮಾಸ್ಫಿಯರ್ ನಲ್ಲಿ. ಆದರೆ ರೂಪಾಂತರಿಗಳು, ಈ ಕೊರೋನಾ ವೈರಸ್ ಏನಿತ್ತಲ್ಲ, ಅದು ರೂಪಾಂತರ, ಮ್ಯೂಟೇಷನ್ ಅಂತೀವಿ. ಮ್ಯೂಟೇಷನ್ ಆಗ್ತಾ ಎಲ್ಲಾ ಮ್ಯೂಟೇಷನ್ಗಳು ಕೂಡ ಕಾಯಿಲೆ ತರೋದಿಲ್ಲ. ಕೆಲವು ಮ್ಯೂಟೇಟೆಡ್, ಅದಕ್ಕೆ ನಂಬರ್ ಕೊಡ್ತೀವಿ ನಾವು. ಲಾಸ್ಟ್ ಟೈಮು 7 ಏನೋ ನಂಬರ್ ಕೊಟ್ಟಿತ್ತು. ಆ ಪರ್ಟಿಕ್ಯುಲರ್ ವೈರಸ್ ಒಬ್ಬರಿಂದ ಒಬ್ಬರಿಗೆ ಕೆಮ್ಮದಾಗೆ, ಸೀನ್ದಾಗೆ, ಗುಂಪಿನಲ್ಲಿ ಅನ್ನೆಸರಿ ಓಡಾಡ್ದಾಗೆ ಬರುತ್ತೆ. ಆಗೇನಾಗುತ್ತೆ ಅಂದ್ರೆ ಅಪ್ಪರ್ ರೆಸ್ಪಿರೇಟರಿ, ಅಂದ್ರೆ ನಮ್ಮ ಮೂಗು, ಬಾಯಿ, ಗಂಟ್ಲು ಇಲ್ಲಿವರೆಗೂ ಅಪ್ಪರ್ ರೆಸ್ಪಿರೇಟರಿ ಅಂತೀವಿ ನಾವು. ಅದರಿಂದ ಕೆಳಗೆ ಶ್ವಾಸಕೋಶಗಳು ಲೋವರ್ ರೆಸ್ಪಿರೇಟರಿ ಅಂತೀವಿ. ಬರೀ ಅಪ್ಪರ್ ರೆಸ್ಪಿರೇಟರಿ ಬಂದಾಗೆ ಅಷ್ಟೊಂದು ಸೀರಿಯಸ್ನೆಸ್ ಇರೋಲ್ಲ. ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಜ್ವರ ಬರುತ್ತೆ, 1-2 ದಿನ ಸುಸ್ತಾಗುತ್ತೆ. ಕೆಲವು ಪ್ಯಾರಾಸಿಟಮಾಲ್ ಮಾತ್ರೆ, ಮನೆ ಮದ್ದುಗಳನ್ನ ಮಾಡ್ಕೊಂಡ್ರೆ ವಾಸಿ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಏನಾದರೂ ಮತ್ತೆ ಲಂಗ್ಸ್ ಹೋಯ್ತು ಅಂದ್ರೆ ಅದರ ನ್ಯೂಮೋನಿಯಾ ಆಗ್ಬೋದು. ಆಗ ಪೇಷಂಟ್ಗಳಿಗೆ ICU ಅಥವಾ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗುತ್ತೆ. ಬಟ್ ಈಗ ಬರ್ತಿರ್ತಕ್ಕಂಥ ಈ ನೆಗಡಿ, ಕೆಮ್ಮು ಕಾಯಿಲೆಗಳಿಗೆ ಯಾವ ರೀತಿಯ ಹಾಸ್ಪಿಟಲೈಸೇಷನ್ ಬೇಕಾಗಲ್ಲ. ಹಂಗನ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಕಾಯಿಲೆ ನಿಮ್ಮ ಗಮನದಲ್ಲಿರಲಿ. 1-2-3 ದಿನ ಟ್ರೀಟ್ಮೆಂಟ್ ತಗೊಳ್ಳಿ. ಕಮ್ಮಿ ಆಗಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ತೋರಿಸ್ಕೋಬೇಕು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ರೆಸ್ಪಿರೇಟರಿ. ಈವನ್ ಬ್ಯಾಕ್ಟೀರಿಯಾಗಳು ಕಾಯಿಲೆಗಳು ಬರ್ತವೆ. ಬಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಮಸ್ಕ್ಯೂಟೋ ಬೈಟ್ ನೀರಿಂದ ಬರ್ತಕ್ಕಂಥ ವೈರಲ್ ಕಾಯಿಲೆಗಳು. ಅದರೊಳಗಾಗಿ ಬಹಳ ಇಂಪಾರ್ಟೆಂಟು. ಮಲೇರಿಯಾ ಅಂತೂ ಥ್ರೂ ಔಟ್ ಸೀಸನ್ ಇದ್ದೇ ಇರ್ತದೆ. ಎಲ್ಲಿವರೆಗೂ ಸೊಳ್ಳೆಗಳು ಇರ್ತಾವಲ್ಲ, ಅದರೊಳಗಾಗಿ ಮೋರಿಯಲ್ಲಿ ಮೊಟ್ಟೆ ಇಡ್ತಕ್ಕಂಥ ಅನಾಫಿಲಿಸ್ ಮಸ್ಕ್ಯೂಟೋ ಕಚ್ಚೋದ್ರಿಂದ ಮಲೇರಿಯಾ ಬರುತ್ತೆ. ಇದು ತಲತಲಾಂತರದಿಂದ ಇದೆ. ಬಟ್ ಈಚೆಗೆ ಕೆಲವು ದಶಕಗಳಿಂದ ಈಚೆಗೆ ನಮಗೆ ತುಂಬಾ ಎದುರಿಸೋದು ಅಂದ್ರೆ ಡೆಂಗ್ಯೂ ಜ್ವರ. ಈ ಡೆಂಗ್ಯೂ ಜ್ವರ ಯಾಕೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಈ ಮಸ್ಕ್ಯೂಟೋದ ಲೈಫ್ ಸ್ಟೈಲ್ ನೋಡ್ಬೇಕು ನೀವು. ಈ ಮಸ್ಕ್ಯೂಟೋ, ಈಡಿಸ್ ಮಸ್ಕ್ಯೂಟೋ, ಈಜಿಪ್ಷಿಯನ್ ಮಸ್ಕ್ಯೂಟೋ, ಅದು ಟೈಗರ್ ಮಸ್ಕ್ಯೂಟೋ ಅಂತೀವಿ ನಾವು. ಅದ್ರ ಟೈಗರ್ ತರ ಸ್ಟ್ರೈಪ್ಸ್ ಇರುತ್ತೆ. ಇದು ನಾಜೂಕು ನೀರಿನಲ್ಲಿ ಮೊಟ್ಟೆ ಇಡುತ್ತೆ, ಯಾವತ್ತು ಗಲೀಜ್ ನೀರಿನಲ್ಲಿ ಇಡೋದಿಲ್ಲ. ಅದಕ್ಕೆ ನಿಮ್ಮ ಮನೆ ಸುತ್ತಮುತ್ತ ಇರ್ತಕ್ಕಂಥ ಚಿಪ್ಪಿನಲ್ಲಿರೋ ನೀರು, ಚೊಂಬಿನಲ್ಲಿ ಇರೋಂಥ ನೀರು, ಬಕೆಟ್ನಾಗಿ, ಅದಕ್ಕೆ ಸ್ಟೋರ್ಡ್ ವಾಟರ್ ಅಂತೀವಿ ನಾವು. ಅದರಿಂದ ಮಳೆ ಬಂದು ನಿಂತ ಮೇಲೆ ನಿಮ್ಮ ಕರ್ತವ್ಯ ಮನೆ ಸುತ್ತಮುತ್ತ ಎಲ್ಲ ನೀರಿದ್ರೆ ಅದನ್ನು ಚೆಲ್ಬೇಕು. ಮನೆ ಮುಂದೆ ಗುಂಡಿ ಇದ್ರೆ ಆ ಗುಂಡಿಗೆ ಮಣ್ಣಾಕಿ ಅದನ್ನು ಮುಚ್ಚಬೇಕು. ಅನ್ಫಾರ್ಚುನೇಟ್ಲಿ ರಸ್ತೆಯಲ್ಲಿರೋ ಗುಂಡಿಗಳನ್ನ ನೀವು ಮುಚ್ಚಕ್ಕಾಗಲ್ಲ. ಅಲ್ಲಿಯೂ ಕೂಡ ಈ ಮಸ್ಕ್ಯೂಟೋ ಮೊಟ್ಟೆ ಇರುತ್ತೆ. ಇಲ್ಲಿ ಒಂದು ವಿಶೇಷತೆ ಏನಂದ್ರೆ, ಆಕ್ಚುಲಿ ಇಟ್ಸ್ ಎ ವೆಜಿಟೇರಿಯನ್ ಮಸ್ಕ್ಯೂಟೋ, ಗಿಡದ ರಸ ಕುಡ್ಕೊಂಡು ಬದುಕುವಂತ ಸೊಳ್ಳೆ. ಬಟ್ ಫೀಮೇಲ್ ಮಸ್ಕ್ಯೂಟೋ, ಹೆಣ್ಣು ಸೊಳ್ಳೆ, ಇಡೀ ಸೊಳ್ಳೆ ತನ್ನ ಹೊಟ್ಟೆಯಲ್ಲಿ ಮೊಟ್ಟೆಗಳಿದ್ದಾಗೆ ಯೂಶಲಿ ಹ್ಯೂಮನ್ ಬೈಟ್ ಮಾಡುತ್ತೆ, ಮನುಷ್ಯನ ಕಚ್ಚುತ್ತೆ. ಹಗಲು ಕಚ್ಚುವ ಸೊಳ್ಳೆ ನೀವು ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ನಾನು ಅವೆಲ್ಲ ಹೇಳ್ದೆ ಚಿಪ್ಪು ಹೋದಿಲ್ಲ. ನೀವು ಹಳ್ಳಿ ಕಡೆ ಹೋದ್ರೆ ಶಾಲೆಗಳ ಪಕ್ಕದಲ್ಲೇ ಗದ್ದೆಗಳು ಇರ್ತವೆ, ಆ ನೀರಿನಲ್ಲೂ ಕೂಡ ಇದು ಮೊಟ್ಟೆ ಇಡುತ್ತೆ. ಈ ಸೊಳ್ಳೆ ಹಗಲೊತ್ತು ಮಂಡಿಯ ಮೊಣಕಾಲಿನ ಕೆಳಗಡೆ ಹಿಂದ್ಗಡೆಯಿಂದ ಬಂದು ಕಚ್ಚುವ, ನೀವು ಕೂತಿದ್ರೆ ಹಿಂದ್ಗಡೆ ಮೊಣಕೈಗೆ ಬಂದು ಕಚ್ಚುವಂತ ಸೊಳ್ಳೆ ಇದು. ಒಂದ್ಸಾರಿ ಏನಾದರೂ ಇದು ಕಚ್ಚಿತು ಅಂದ್ರೆ
ನಿಮ್ಗೆ ಮಧ್ಯಾಹ್ನಕ್ಕೆಲ್ಲ ಜ್ವರ ಬರುತ್ತೆ, ಇನ್ಕ್ಯುಬೇಷನ್ ಪೀರಿಯಡ್, ಅಥವಾ ಸಾಯಂಕಾಲಕ್ಕೆ ಜ್ವರ ಬರುತ್ತೆ, ನೆಕ್ಸ್ಟ್ ಡೇ ಆಲ್ರೆಡಿ ಅಡ್ಮಿಟ್ ಆಗಿರ್ತೀರಿ, ಅದ್ರ ನೆಕ್ಸ್ಟ್ ಡೇ ಆಲ್ರೆಡಿ ICUಗೆ ಹೋಗಿರ್ತೀರಿ, ಅದ್ರ ನೆಕ್ಸ್ಟ್ ಡೇ ಫೋಟೋ ಬರುತ್ತೆ TV ಒಳಗೆ, ಇವರು ಇನ್ನಿಲ್ಲ ಅಂತ. ಯಾಕೆಷ್ಟು ಸೀರಿಯಸ್ ಅಂದ್ರೆ ಈ ಜ್ವರದಲ್ಲಿ ಜ್ವರ ಜಾಸ್ತಿ ಇರುತ್ತೆ, ಬ್ರೇಕಿಂಗ್ ಫೀವರ್ ಅಂತೀವಿ ನಾವು. ಅದಕ್ಕೇನೆ ಬಹಳ ಇಂಪಾರ್ಟೆಂಟು ನಮ್ಮ ಇಮ್ಯುನಿಟಿ ಅಂದ್ರೆ ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಇರ್ತವೆ, WBCs, ಪ್ಲೇಟ್ಲೆಟ್ಸ್ ಅಂತೀವಿ ನಾವು. ಈ ಪ್ಲೇಟ್ಸ್ನ ಸಣ್ಣ ಬಿಳಿಯ ರಕ್ತ ಕಣಗಳನ್ನ ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಈ ವೈರಸ್ಸು. ಹಂಗಾಗಿ 2.5-3 ಲಕ್ಷ ಇರಬೇಕಾದ ಪ್ಲೇಟ್ಲೆಟ್ ಕಮ್ಮಿ ಆಗ್ತಾ ಬಂದು ಮನೆಗೆ 20,000ಕ್ಕೆ ಬಂದ್ಬಿಡುತ್ತೆ. 20,000ದ ಕೆಳಗಡೆ ಏನನ್ನ ಬಂದ್ರೆ ನಾವೇನಾದ್ರೂ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಕೊಡ್ಲಿಲ್ಲ ಅಂದ್ರೆ ಈ ಇಂಟ್ರಾಕ್ರೇನಿಯಲ್ ರಕ್ತಸ್ರಾವ ಅಥವಾ ಎದೆ ಒಳಗೆ ರಕ್ತಸ್ರಾವ, ತುಟಿಯಲ್ಲಿ ರಕ್ತ ಬರೋದು, ಸೊ ಬ್ಲೀಡಿಂಗ್, ಯಾಕಂದ್ರೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಅಂತ ಮಕ್ಕಳು ಅಥವಾ ದೊಡ್ಡವರು ಅಥವಾ ಅದರೊಳಗಾಗಿ ಅವು ತೀರ್ಕೊಂಡ್ಬಿಡ್ತವೆ. ಅದರೊಳಗಾಗಿ ರಿಸ್ಕ್ ಯಾರಿಗೆ ಜಾಸ್ತಿ ಅಂದ್ರೆ ಮಕ್ಕಳಿಗೆ, ವಯಸ್ಸಾದವರಿಗೆ, ಸಕ್ಕರೆ ಕಾಯಿಲೆ ಕೋಮಾರ್ಬಿಡಿಟಿ ಅಂತೀವಿ ಇವಿರೋರಿಗೆ ಅದು ಬಹಳ ಹರಡುತ್ತೆ. ಅದನ್ನ ದಯವಿಟ್ಟು ಚಳಿಗಾಲದಲ್ಲಿ, ಆಮೇಲೆ ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು ಚಳಿಗಾಲದಲ್ಲಿ ಅಂದ್ರೆ, ಮಳೆಯಲ್ಲಿ ನೆನಲಿಕ್ಕೆ ಬಿಡಬಾರ್ದು. ಶಾಲೆಗೆ ಹೋಗಿದ್ರೆ ಅಥವಾ ಎಲ್ಲೇ ಹೊರಗಡೆ ಹೋಗ್ಲಿ ಸಾಕ್ಸ್ ಹಾಕಿ, ಫುಲ್ ಪ್ಯಾಂಟ್ ಹಾಕಿ, ಫುಲ್ ಸ್ಲೀವ್ ಶರ್ಟ್ ಹಾಕಿ ಕಳಿಸ್ಬೇಕು. ಹಿರಿಯರನ್ನ ಬೆಳಗ್ಗೆ ವಾಕಿಂಗ್ ಹೋಗ್ಬೇಕು ಅಂದ್ರೆ ಅವರಿಗೆ ಒಳ್ಳೆ ಬಟ್ಟೆ ಹಾಕಿ, ಉಲನ್ ಮಫ್ಲರ್ ಕಟ್ಟಿ, ಆದಷ್ಟು ಚಳಿಗೆ ಎಕ್ಸ್ಪೋಸ್ ಆಗದಂಗೆ ಹೋಗಿ ಬನ್ನಿ, ಅಥವಾ ಬಿಸಿಲು ಬರೋವರೆಗೂ ದಯವಿಟ್ಟು ಹೊರಗಡೆ ಹೋಗಬೇಡಿ ಅಂತ ಹೇಳ್ಬೇಕು. ಅದ್ರ ಜೊತೆಗೆ ಆಹಾರ ಪದ್ಧತಿ, ಚಳಿಗಾಲದಲ್ಲಿ ಆದಷ್ಟು ಬಿಸಿ ಆಹಾರ, ರಾತ್ರಿ ಮಾಡಿದ ತಂಗಳನ್ನ ಬೆಳಗ್ಗೆ ತಿನ್ನಕ್ಕೆ ಹೋಗ್ಬಾರ್ದು. ಆಹಾರ ಬಿಸಿಯಾಗಿ ತಗೊಂಡು ಬಿಸಿನೀರು ಕುಡಿದ್ರೆ, ನೀರನ್ನ ಆಸೆಟ್ ಜಾಸ್ತಿ ಕುಡಿಬೇಕು, ಡಿಹೈಡ್ರೇಷನ್ ಆಗಲ್ಲ. ಡೆಂಗ್ಯೂ ಜ್ವರದಲ್ಲಿ ನೀರಿನ ಅಂಶ ಕಡಿಮೆ ಆಗಿ ಡಿಹೈಡ್ರೇಷನ್ ಆಗಿ ಡೆತ್ ಆಗ್ಬಿಡುತ್ತೆ. ಅದರಿಂದ ದಯವಿಟ್ಟು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು, ಪ್ರತಿ ಮನೆಯಲ್ಲೂ ಪ್ಯಾರಾಸಿಟಮಾಲ್ ಇರಬೇಕು. ಯಾಕಂದ್ರೆ ರಾತ್ರಿಯಲ್ಲಿ ಮಗು ಜ್ವರ ಬಂದ್ರೆ ನಿಮ್ಗೆ ಏನು ಮಾಡಕ್ಕಾಗಲ್ಲ, ಯಾವ್ದು ಬಟ್ಟೆ ಮಾಡಿ ಒರೆಸ್ಬೋದು, ಬಟ್ ಪ್ಯಾರಾಸಿಟಮಾಲ್ ಹಾಕಬೇಕು. ಯಾಕೆ ಹಾಕ್ಬೇಕು ಅಂದ್ರೆ ಟೆಂಪರೇಚರು ಸಣ್ಣ ಮಕ್ಕಳಲ್ಲಿ 104 ಡಿಗ್ರಿ ಕ್ರಾಸ್ ಆಯ್ತು ಅಂದ್ರೆ ಫಿಟ್ಸ್ ಬರುತ್ತೆ, ಫೆಬ್ರೈಲ್ ಕನ್ವಲ್ಷನ್ ಅಂತೀವಿ ನಾವು, ಅವ ನಿಮಗೆ ಗಾಬರಿ ಆಗ್ಬಿಡುತ್ತೆ. ಅದರಿಂದ ಬಹಳ ಸಾರಿ ಈ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಕೊರೋನಾ ಲೈಕ್ ಫೀವರ್ಸ್ ಅಂತೀವಿ ನಾವು, ಅವೆಲ್ಲ ಸೆಲ್ಫ್ ಲಿಮಿಟಿಂಗ್, ತನ್ನಷ್ಟಿಗೆ ತಾನೇ ವಾಸಿ ಆಗ್ತವೆ. ಆದ್ರೆ ಎಲ್ಲೂ ನೆಗ್ಲೆಕ್ಟ್ ಆಗಬಾರದು ಅನ್ನೋದು ನನ್ನ ಅನಿಸಿಕೆ. ನಮಸ್ಕಾರ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.